ಅಣ್ಣ ಇದ್ರಲ್ಲಿ ಕೊಡಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ರೂನಿ ಹಂಬುಜಲ್ ವ್ಲಾಗ್. ಗೈಸ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ವಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಗೈಸ್. ಇವತ್ತೇನಂತ ಹೇಳಿದರೆ, ಏನಿದು ಮಾರ್ಕೆಟ್ ತೋರಿಸ್ತಿದ್ದಾರೆ ಅಂತಿದ್ದೀರಾ? ನಾನು ಮಾರ್ಕೆಟಿಗೆ ಬಂದಿರೋದು ವರಮಹಾಲಕ್ಷ್ಮಿಗೆ ಪರ್ಚೇಸಿಂಗ್ಗೆ ಅಂತ ಹೇಳಿ ಬಂದಿದ್ದೀನಿ. ಹೂವು ಹಣ್ಣು ಎಲ್ಲ ತೊಗೊಂಡೋಗೋಣ ಅಂತೇಳಿ ಬಂದಿದ್ದೀನಿ. ಹೂವು ಹಣ್ಣು ತೊಗೊಳಕ್ಕೆ ಗೈಸ್ ನಿಜವಾಗ್ಲೂ ತುಂಬ ಕ್ರೌಡ್ ಇದೆ. ನಮ್ಮ ದೇವರಾಜ ಮಾರ್ಕೆಟು ಮೈಸೂರಲ್ಲಿ ಇವತ್ತು ಸಖತ್ ಕ್ರೌಡ್ ಇದೆ. ಅಂದರೆ 3 ಡೇಸಿಂದನೂ ಹೀಗೆ ಇದೆ ಅಂತ ಅಂದ್ಬಿಟ್ಟು ನಾನು ಬರಲಿಲ್ಲ. ಆದರೆ ಇವತ್ತಂತೂ ಕಾಲಿಡೋಕ್ಕಾಗ್ತಿಲ್ಲ ಗೈಸ್, ಅಷ್ಟೊಂದು ಕ್ರೌಡ್ ಇದೆ. ನಾನು ಮುಂದೆ ಹೋಗ್ತೀನಾ ಇಲ್ವಾ ಅಂತಲೂ ನಂಗೆ ಗೊತ್ತಿಲ್ಲ. ನೋಡೋಣ ಎಷ್ಟಾಗುತ್ತೆ ಅಷ್ಟು ಇವತ್ತು ಪರ್ಚೇಸ್ ಮಾಡ್ಕೊಂಡು. ಎಷ್ಟೊಂದು ಕ್ರೌಡ್ ಇದೆ ಅಂತೇಳಿ ನಾನಂತೂ ಮುಂದೆ ಹಣ್ಣು ತೊಗೊಳಕ್ಕೆ ಹೋಗೋಕ್ಕಾಗಲ್ಲ ಅನ್ಕೊತೀನಿ. ಎಷ್ಟಾಗುತ್ತೆ ಶೂ ತೊಗೊಂಡು ಹೋಗ್ತೀನಿ. ತುಂಬಾ ಕ್ರೌಡ್ ಇದೆ, ನೀವೇ ನೋಡಿ. ಹೂವಂತೂ ತುಂಬ ರೇಟ್ ಇದೆ ಮಾರ್ಕೆಟಲ್ಲಿ. ಎಷ್ಟೊಂದು ರೇಟ್ ಆಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಅಂದರೆ ಕಡಿಮೆ ಇದ್ದಿದ್ದು ಆಲ್ರೆಡಿ ರೇಸ್ ಆಗಿಬಿಡ್ತು. ಒಂದು ವೀಕಲ್ಲಿ ಕಡಿಮೆ ಇತ್ತು, ಸಖತ್ ರೇಸ್ ಆಗಿಬಿಟ್ಟಿದೆ. ಗಾಡಿ ಹೇಳಿ ಇನ್ನೇನು ಇನ್ನೊಂದು ಕೂಡ ಅರ್ಥ ಪಟ್ಟಂಗ 60 ರೂಪಾಯಿ ಗೋಪುರಂ 200 ಅಂತ ಮಾರ್ಕೆಟಿಗೆ ಬಂದರೆ ಯಾವಾಗಲೂ ಕೂಡ ಇವ್ರ ಹತ್ರನೇ ಪೂಜೆ ಸಾಮಾನು ತೊಗೊಳ್ಳೋದು. ಏನೇ ಒಂದು ಧನಲಕ್ಷ್ಮಿ ಪೂಜೆ ಮಾಡ್ತೀವಲ್ಲ, ಅದಕ್ಕೆ ಆಯುಧ ಪೂಜೆಗೆ ಪ್ರತಿಯೊಂದಕ್ಕೂ ಕೂಡ ಇಲ್ಲೇ ಪರ್ಚೇಸ್ ಮಾಡೋದು. ರೀಸನಬಲ್ ರೇಟಲ್ಲಿ ಹಾಕ್ಕೊಡ್ತಾರೆ. ಅದಲ್ಲದೆ ಕ್ವಾಲಿಟಿನೂ ತುಂಬ ಚೆನ್ನಾಗಿರುತ್ತೆ, ಕ್ವಾಂಟಿಟಿನೂ ಜಾಸ್ತಿನೇ ಕೊಡ್ತಾರೆ. ಹಾಗಾಗಿ ಇಲ್ಲೇ ಪರ್ಚೇಸ್ ಮಾಡೋದು ಯಾವಾಗಲೂ ಕೂಡ ತುಂಬ ಚೆನ್ನಾಗಿ ಕೊಡ್ತಾರೆ ಅಂತ ನಮಗನ್ಸುತ್ತೆ. ಈ ಮುಖೋಡ ಎಲ್ಲ ನೋಡ್ತಿರ್ಬೋದು ನೀವು, ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಸಕ್ಕತ್ತಾಗಿತ್ತು ಗೈಸ್. ಅದನ್ನು ಮುಗಿಸ್ಕೊಂಡು ನಾನು ಮನೆಗೆ ಬಂದು ಮನೆಯಲ್ಲಿ ಫ್ರಿಜ್ಜೊಂದು ಕ್ಲೀನ್ ಮಾಡಬೇಕಿತ್ತು. ಕೊಬ್ಬರಿನ ಹಿಡ್ದೈತಾರೋ ಎಸ್. ನಾನು ಯಾವಾಗಲೂ ಹೋಗಿ ಕಟ್ಟಲ್ಲ, ಇವತ್ತು ಕಟ್ತಾ ಇದ್ದೀನಿ. ಯಾವಾಗಾರು ಒಂದೊಂದು ಸರಿ ಬರಲ್ಲ ಅಂತಲೂ ಏನಿಲ್ಲ, ಹಿಂಗೆ ಬರುತ್ತೆ. ಅಯ್ಯೋ ಓಕೆ ಸಾಹೇಬ್ರು ನೋಡಿ ಗೈಸ್, ಕಾಂಪೌಂಡಲ್ಲಿ ಅಷ್ಟೊಂದು ಜಾಗ ಇದೆ. ಈ ಸಂದಿಲಿ ಜಾಗನೇ ಇಲ್ಲ, ಇಲ್ಲಿ ಕೈ ಹಿಡಿತಿದ್ದಾರೆ. ಅಂದರೆ ಅವ್ರಿಗೆ ಎಲ್ಲಿ ಎಷ್ಟಿರುತ್ತೆ ಅಷ್ಟೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಮಾಡೋ ಅಭ್ಯಾಸ. ಹಾಗಾಗಿ ಸಂದಿಲಿ ಕೈ ಹಿಡಿತಿದ್ದಾರೆ. ನಮ್ಮ ಕಾಂಪೌಂಡ್ ಒಳಗಡೆ ಅಷ್ಟೊಂದು ದೊಡ್ಡದಾಗಿ ಜಾಗ ಇದೆ, ಆದ್ರೂ ಅವ್ರು ಇಲ್ಲೇ ಕಂಫರ್ಟಬಲ್ ಅಂತ ಹೇಳ್ತಾರೆ. ಹಾಗಾಗಿ ಮಾಡ್ತಾಯಿದ್ರು, ಕೈ ಹಿಡಿತಾಯಿದ್ರು. ಫ್ರಿಜ್ಜದ್ದು ಎಲ್ಲ ಕ್ಲೀನ್ ಮಾಡಿ ಡ್ರೈ ಮಾಡೋಕೆ ಇಟ್ಟಿದ್ನಲ್ಲ, ಅದನ್ನು ಮತ್ತೆ ಇನ್ನು ಸ್ವಲ್ಪ ಹಂಗೆ ಮಿಸ್ ಆಗಿದ್ದಾವೆಲ್ಲ ವಾಶ್ ಮಾಡಿಕೊಂಡು ಮತ್ತೆಲ್ಲ ಡ್ರೈ ಆಗಿದ್ದಾವೆಲ್ಲ ಇಟ್ಬಿಟ್ಟು ಫ್ರಿಜ್ಜೆಲ್ಲ ರೆಡಿ ಮಾಡಿದೆ. ಅದೇ ತುಂಬ ಟೈಮ್ ಹಿಡ್ಬಿಡ್ತು ಗೈಸ್. ನನಗಂತೂ ಸಾಕಪ್ಪ ನಂಗೆ ಆಗ್ಬಿಡ್ತು. ಯಾಕೆಂದರೆ ಮಾರ್ಕೆಟಲ್ಲೆಲ್ಲ ಅಷ್ಟು ಕ್ರೌಡಲ್ಲಿ ನಾನು ಓಡಾಡ್ಕೊಂಡು ಬಂದಿದ್ದಲ್ಲ, ತುಂಬ ಹಿಂಸೆ ಅನ್ಸ್ಬಿಡ್ತು. ಇನ್ನು ಫ್ರೂಟ್ಸ್ ಎಲ್ಲ ನಾನು ತಂದಿಲ್ಲ, ನೋಡೋಣ ನಾಳೆನೇ ತರೋಣ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ವೆಡ್ನೆಸ್ಡೇ ಈ ಕೆಲಸ ಎಲ್ಲ ಮಾಡ್ತಿರೋವಂಥದ್ದು. ಇನ್ನು ಥರ್ಸ್ಡೇಗಂತೂ ನಿಮಗೆ ಗೊತ್ತಿರುತ್ತೆ, ಸ್ಯಾರಿ ಡ್ರೇಪಿಂಗ್ ಇರುತ್ತೆ, ಡೆಕೋರೇಷನ್ ಇರುತ್ತೆ, ತುಂಬ ವರ್ಕ್ ಇರುತ್ತೆ. ಹಾಗಾಗಿ ಇದನ್ನು ಮೊದಲೇ ಕ್ಲೀನ್ ಮಾಡ್ಕೊಂಬಿಡೋಣ ಅಂತೇಳಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಯಾರಿಗೆ ಬೇಕು ಗೈಸ್ ಹೆಣ್ಮಕ್ಳ ಕೆಲಸ? ಯಪ್ಪ, ಮನೆಯಲ್ಲೂ ಹೊರ್ಗಡೆನೂ ಮಾಡೋವಂಥವ್ರು ಮನೆಗೂ ಬಂದು ಮಾಡಬೇಕು ಅಂದರೆ ಸಖತ್ತು ರಿಸ್ಕ್ ಅನಿಸುತ್ತೆ. ನನ್ನೊಬ್ಳಿಗೆ ಹೀಗ ಅಥವಾ ನಿಮಗೂ ಹೀಗ ಅಂತೇಳಿ ಕಮೆಂಟ್ ಮಾಡಿ. ಆ ಕೆಲಸ ಮಾಡೋಕ್ಕೆ ಖುಷಿ ಇರುತ್ತೆ, ಇಲ್ಲ ಅಂತಲ್ಲ, ಅದು ನೀಟಾಗಿರೋ ಚೆನ್ನಾಗಿರುತ್ತೆ ಅಂತ. ಆದ್ರೂ
ಕೆಲಸ ಮಾಡುವಾಗ ಯಾರಿಗೆ ಬೇಕಪ್ಪ ಇದೆಲ್ಲ ಅಂತ ಅನಿಸ್ಬಿಡುತ್ತೆ, ಅಷ್ಟೊಂದು ಹಿಂಸೆ ಅನಿಸುತ್ತೆ ಸೀರಿಯಸ್ಲಿ. ಆದರೂ ಏನು ಮಾಡೋದು, ಏನು ಮಾಡೋಕ್ಕಾಗಲ್ಲ. ಹೆಣ್ಮಕ್ಳಿಗೆ ಅದು ಮಾಡೋವಂಥ ಕರ್ತವ್ಯನೇ ಮಾಡಲೇಬೇಕು, ಏನು ಮಾಡೋಕ್ಕಾಗಲ್ಲ. ಆದರೆ ನನಗೆ ಅಂದರೆ ಅರವಿಂದ್ ಸ್ವಲ್ಪ ಸಪೋರ್ಟ್ ಮಾಡ್ತಾರೆ, ಹಾಗಾಗಿ ತೊಂದರೆ ಇಲ್ಲ. ಪಾಪ ಸ್ವಲ್ಪ ಜನ ಹೆಣ್ಮಕ್ಳಿಗೆ ಅವರೇ ಎಲ್ಲ ಮಾಡಬೇಕು. ದಯವಿಟ್ಟು ಗಂಡು ಮಕ್ಳು ಯಾರಾದರೂ ನೋಡ್ತಿರೋರು, ನಿಮ್ಮ ತಾಯಿಗಾದರೂ ಪರವಾಗಿಲ್ಲ, ನಿಮ್ಮ ಹೆಂಡ್ತಿಗೆ, ನಿಮ್ಮ ಅಕ್ಕ ತಂಗಿರಿಗೆ, ಯಾರಿಗೇ ಆದ್ರೂ ನಿಮ್ಮ ಕೈಲಾಗಿದ್ದು ಹೆಲ್ಪು ಅಥವಾ ಸಪೋರ್ಟ್ ಮಾಡಿ. ಆಗ ಅವ್ರಿಗೆ ಸಖತ್ ಖುಷಿ ಆಗುತ್ತೆ. ಏನು ನಮ್ಗೆ ಈ ಥರ ಎಲ್ಲ ಮಾಡಿಕೊಡೋರು ಯಾರು ಇದ್ದಿದ್ರೆ ಅಂತ ಅನ್ಸೋದ್ಕಿಂತ ನಮಗೂ ಹಿಂಗೆ ಮಾಡಿಕೊಡ್ತಾರಲ್ಲ ಅನ್ನೋ ಖುಷಿ ಆಗುತ್ತೆ. ಆ ಥರ ಸಪೋರ್ಟ್ ಮಾಡಿ ಯಾರಿಗಾದರೂ ಆಗಿರ್ಬೋದು. ಅರವಿಂದ್ ನನಗೆ ಅಂತಲ್ಲ, ಅವ್ರ ಅಮ್ಮನಿಗೂ ಕೂಡ ಮೊದಲಿಂದನೂ ಅಷ್ಟೇ ಸಪೋರ್ಟ್ ಮಾಡ್ತಿದ್ರು. ಅಂದರೆ ಏನೇ ಮಾಡಬೇಕಾದ್ರೂ ಅವ್ರ ಅಮ್ಮನ ಕೆಲಸ ಮಾಡಿಕೊಡೋದು, ಹೆಲ್ಪ್ ಮಾಡಿಕೊಡೋದು ಮಾಡ್ತಿದ್ರು. ಅದೇ ರೀತಿ ಇವತ್ತುವರೆಗೂ ಅವ್ರು ನಡ್ಕೊಂಬಂದಿದ್ದಾರೆ. ನನಗೂ ಹೆಲ್ಪ್ ಮಾಡ್ತಾರೆ, ಮಾಡಲ್ಲ ಅಂತ ಏನಿಲ್ಲ. ಆದರೆ ಅವ್ರು ಮಲಗಿಬಿಟ್ರೆ ಏನೇ ಆದರೂ ಎದ್ದೇಳಲ್ಲ. ನಾನು ಇಷ್ಟೇ ಮಾಡ್ತಿದ್ರು ಎದ್ದೇಳಿದ್ದು ಅಂದರೂ ಹೇಳಲ್ಲ. ಆದರೆ ಕೆಲಸನ ನಾವೇನು ಹೇಳಲೇಬೇಕು, ಮಾಡಲೇಬೇಕು ಅಂತ ಏನಿಲ್ಲ. ಅವ್ರು ನೋಡಿದ್ದನ್ನು ನೀಟ್ ಮಾಡೋದು, ಅವ್ರು ಏನು ಮಾಡಬೇಕು ಅದನ್ನು ಮಾಡಿ ಇಟ್ಬಿಡ್ತಾರೆ. ವಾಶ್ ಮಾಡ್ಕೊಡ್ಬೇಕು ಅಂದ್ರೆ ವಾಷಿಂಗ್ ಮಿಷಿನ್ಗೆ ಹಾಕಿ ವಾಶ್ ಮಾಡಿಕೊಡ್ತಾರೆ. ಬಟ್ಟೆ ಎಲ್ಲ ಡ್ರೈ ಮಾಡಿ ಅದನ್ನು ಹಾರಾಕತ್ತವಿಂದನೂ ಅವರೇ ಮಾಡಿಕೊಡ್ತಾರೆ. ನಂಗೆ ಅದಂತೂ ಸಖತ್ ಖುಷಿ ಆಗುತ್ತೆ. ಯಾಕಂದರೆ ಎಲ್ಲ ಹೆಣ್ಮಕ್ಳು ಅವರೇ ಪರದಾಡೋದನ್ನು ನೋಡಿದ್ರೆ ಯಾರೇ ಆದರೂ ಪರವಾಗಿಲ್ಲ, ದಯವಿಟ್ಟು ನಿಮ್ಮ ಕೈಲಾಗಿದ್ದ ಸಹಾಯನ ಅವ್ರಿಗೆ ಮಾಡಿ. ಹೆಣ್ಮಕ್ಳಿಗೆ ಸಖತ್ ಖುಷಿ ಆಗುತ್ತೆ. ಅದಕ್ಕಿಂತ ಖುಷಿ ಏನೂ ಇರಲ್ಲ ಹೆಣ್ಮಕ್ಳಿಗೆ. ಬೇರೆನೇನೋ ಕೇಳಲ್ಲ ನಿಮ್ಮ ಹತ್ರ. ಫ್ರಿಜ್ಜದೆಲ್ಲ ಕ್ಲೀನ್ ಮಾಡಿ ಇಟ್ಟಾಯಿತು. ಆ್ಯಕ್ಚುಲಿ ಇದೆಲ್ಲ ಮಾಡೇ ಆಗುತ್ತೆ. ಅದ್ರ ಒಂದು ಸರಿ ಇಸ್ಕೊಂಡು ಹೊಚ್ಕೊಂಡ್ರೆ ಸಮಾಧಾನ ಆಗುತ್ತೆ. ಬೇರೆದೆಲ್ಲ ದೇವ್ರದ್ದು ಕೆಲಸ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಬೇರೆ ಕೆಲಸ ಮಾಡಿದ್ರೆ ಬೇರೆ ಕೆಲಸ ಈಸಿ ಆಗುತ್ತೆ. ಹೂ ಪೋಣಿಸ್ತಾ ಇದ್ವಿ. ನಮಗಂತೂ ಕೆಲಸ ಮುಗಿತಾನೆ ಇಲ್ಲ, ಏನು ಮಾಡ್ತಿದ್ರು ವಿಡಿಯೋಸ್ ಅಷ್ಟು ಮಾಡೋಕ್ಕಾಗ್ತಿಲ್ಲ. ಈಗ ಹೂ ಪೋಣಿಸ್ತಾ ಇದ್ದೀವಿ ನೋಡಿ. ನನ್ನ ಮಗಳು ಪೋಣಿಸ್ತಿದ್ದಾಳೆ. ಬಟ್ಟೆಗಳೆಲ್ಲ ಎತ್ತಿಟ್ಟಿದ್ದೀವಿ. ಕಾಯೆಲ್ಲ ಏನದು ಕಾಯೆಲ್ಲ ಸುಲಿದಿಟ್ಟಿದ್ದಾರೆ. ಬಟ್ಟೆ ಎಲ್ಲ ಇಟ್ಟಿದ್ದೀವಿ, ಒಣಗಾಕಿರೋದು ಅದೆಲ್ಲ ಇದು ಮಾಡಿಸ್ಬೇಕು. ಗೈಸ್ ಹೂ ಪೋಣಿಸ್ತಾ ಇದ್ದೀವಿ ನಾನು ನನ್ನ ಮಗಳು. ಇವತ್ತಿನ ವಿಡಿಯೋ ಹೀಗಿತ್ತು. ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಗಿತ್ತು ಅಂತ ಹೇಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋಸ್ ನೋಡಿ. ನಿಮ್ಗೇನಾದರೂ ನೆಕ್ಸ್ಟ್ ವೀಡಿಯೋಸ್ ನೋಡಬೇಕಂದ್ರೆ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಯಾವುದೇ ಕಾರಣಕ್ಕೂ ನೆಕ್ಸ್ಟ್ ವೀಡಿಯೋಸ್ ಮಿಸ್ ಮಾಡ್ಕೊಂಬಿಡಿ. ವರಮಹಾಲಕ್ಷ್ಮಿಗೆ ಹೇಗೆ ಡೆಕೋರೇಷನ್ ಮಾಡೋದು, ಸ್ಯಾರಿ ಡ್ರಿಪ್ಪಿಂಗ್ ಹೇಗೆ ಮಾಡೋದು ಎಲ್ಲನೂ ಡೀಟೇಲಿಂಗ್ ಆಗಿ ನಿಮ್ಗೆ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು.